ಬೆಂಕಿಯಂತ ಬಿಸಿಲಿಗೆ ಸುಸ್ತಾಗಿದ್ದಂತಹ ರಾಜ್ಯದ ಜನರಿಗೆ ಮಳೆ ತಂಪೆರಿತಾ ಇದೆ. ರಾಜ್ಯದ ಹಲವು ಕಡೆಗಳಲ್ಲಿ ಮಳೆ ಆಗಿದೆ. ಸಂಜೆ ಬೆಂಗಳೂರಿನ ಹಲವೆಡೆ ಗುಡುಗು ಸಹಿತ ಮಳೆಯಾಗುವಂತಹ ಸಾಧ್ಯತೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡದಲ್ಲೂ ಕೂಡ ಮಳೆಯ ಸಾಧ್ಯತೆ ಇದೆ. ಕಲಬುರಗಿ, ರಾಯಚೂರಿನಲ್ಲೂ ಕೂಡ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತಹದ್ದು. ಅತ್ತ ಕೊಡಗಿನ ಹಲವೆಡೆ ಮಳೆರಾಯ ತಂಪನ್ನ ಎರೆದಿದ್ದಾನೆ. ಸಂಜೆ ಬೆಂಗಳೂರಿನ ಹಲವೆಡೆ ಗುಡುಗು ಸಹಿತ ಮಳೆಯ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಕಳೆದ ಒಂದು ವಾರದಿಂದಲೂ ಕೂಡ ಅಲ್ಲಲ್ಲಿ ಮಳೆ ಆಗ್ತಾ ಇರುವಂತಹದ್ದು. ಈ ಮಳೆ ಮುಂದುವರಿಯುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಬಿಸಿಲ ಧಗೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು. ಬಿಸಿಲಿನ ಜಳಕ್ಕೆ ಜನರು ಕೂಡ ಕಂಗಾಲಾಗಿದ್ರು. ಈಗ ವರುಣರಾಯ ತಂಪೆರೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ. ಧರೆಗೆ ಮಳೆಯ ಸಿಂಚನ ಆಗ್ತಾ ಇರುವಂಥದ್ದು. ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ. ಮುಂದಿನ 2-3 ದಿನಗಳ ಕಾಲ ಇದೇ ರೀತಿ ಮಳೆ ಮುಂದುವರಿಯಲಿದೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬೆಂಗಳೂರಿನಲ್ಲೂ ಕೂಡ ಮಳೆಯಾಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮುನ್ಸೂಚನೆ ಸಿಕ್ಕಿದೆ. ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಬೇರೆ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಬಟ್ ಬೆಂಗಳೂರಲ್ಲಿ ಇನ್ನೂ ಕೂಡ ಮಳೆ ಆಗಿಲ್ಲ. ಇವತ್ತು ಅಥವಾ ನಾಳೆ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ನಿನ್ನೆ ಸಕ್ಕರೆನಾಡು ಮಂಡ್ಯದಲ್ಲಿ ಮಳೆ ಅಬ್ಬರಿಸಿರುವಂಥದ್ದು. ಬಿರುಗಾಳಿ ಸಹಿತ ಮಳೆ ಬಂದಿದ್ದು ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ತೀವ್ರ ಬಿರುಗಾಳಿಗೆ ಮಂಡ್ಯದ ಕೆಲವು ಕಡೆ ಒಂದಷ್ಟು ಘಟನೆಗಳು ಕೂಡ ಜರುಗಿರುವಂಥದ್ದು. ಮೈಸೂರು ಭಾಗದಿಂದ ಮಂಡ್ಯಕ್ಕೆ ಪ್ರವೇಶ ಮಾಡುವಾಗ ಇರುವಂತಹ ಆದಿಚುಂಚನಗಿರಿಯ ಬಾಲಗಂಗಾಧರನಾಥ ಶ್ರೀಗಳ ಕಮಾನು ಬಿರುಗಾಳಿಗೆ ಸಿಕ್ಕಿ ಧರೆಗುರುಳಿದೆ. 25 ಅಡಿ ಎತ್ತರವಿದ್ದಂತಹ ಕಮಾನು ತೀವ್ರವಾದ ಬಿರುಗಾಳಿಗೆ ಬಿದ್ದಿರುವಂಥದ್ದು.